ನೋಡ್ರಿ, ಕಾಂಗ್ರೆಸ್ನವರು ಯಾರ ಡಿ ಕೆ ಶಿವಕುಮಾರ್ ಅವರು RSS ಗೀತೆ ಆಡಿದ ತಕ್ಷಣ ಅವರು ಹಿಂದೂ ಪರ ಅಂತ ಹೇಳಲ್ಲ. ಎಲ್ಲ ರಾಜಕೀಯ ಜಮೀರ್ ಅಹಮದ್ ಹೇಳ್ತಿರ್ತಾರೆ. ಹಾಗಂತ ಹೇಳಿದ್ರೆ ಜಮೀರ್ ಅಹಮದ್ ಏನೋ ಹಿಂದೂ ಪರನಾ? ಪ್ಯೂರ್ಲಿ ಈಸ್ ಎ ಕೋಮುವಾದಿ. ಜಮೀರ್ ಅಹಮದ್ ಪ್ಯೂರ್ಲಿ ಕೋಮುವಾದಿ. ಆದರೆ ರಾಜಕೀಯದ ಸ್ಟಂಟ್ಗೆ ಜನಗಳ ಮುಂದೆ ಹೊಡಿತಾ ಇರ್ತಾರೆ ಭಾಷಣಗಳು. ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲೇ ಸಿದ್ದರಾಮ ಅಂತ ಇದೆ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡೋವಂಥದ್ದು ಕೆಲಸಗಳು ನೋಡಿದ್ರೆ ನೋಡಿ, ಬರಗೂರು ರಾಮಚಂದ್ರಪ್ಪನ ಕರ್ಕೊಂಡೋಗಿ ಹೋದ್ಸಲಿ ಉದ್ಘಾಟನೆ ಮಾಡಿಸೋಕೆ ಹೋದರು. ಅವ್ರು ದೀಪನೇ ಹಚ್ಚಲ್ಲ ಅಂತ ಹೇಳಿದ್ರು. ಇಂಥ ನಾಸ್ತಿಕರನ್ನ ಕರ್ಕೊಂಡೋಗಿ ಪದೇ ಪದೇ ಹಿಂದೂ ಧರ್ಮದ ಮೇಲೆ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಬಾನು ಮುಸ್ತಾಕನ್ನ ಕರ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಇಸ್ಲಾಮಿಕ್ ಏನು ಹೇಳುತ್ತೆ? ಬಾನು ಮುಸ್ತಾಕ್ ಅವರು ಚಾಮುಂಡಿ ದೇವಿಯನ್ನು ನಾನು ಒಪ್ಕೊಳ್ತೀನಿ ಅಂತ ಅಂದರೆ ಬಂದು ಮಾಡಲಿ, ಹೇಳಲಿ. ಅವರು ನನಗೆ ಚಾಮುಂಡಿ ದೇವಿ ಮೇಲೆ ನಂಬಿಕೆ ಇದೆ, ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಲಿ, ಅವತ್ತು ನಾನು ಒಪ್ಕೊಳ್ತೀನಿ. ಇಂಥ ನಾಸ್ತಿಕರನ್ನೆಲ್ಲ ಕರ್ಕೊಂಡೋಗಿ ಸಿದ್ದರಾಮಯ್ಯ ಎಷ್ಟು ಅಂತ ಹೊಡೆತ ಕೊಡ್ತಾರೆ ಹಿಂದೂ ಧರ್ಮದ ಮೇಲೆ. ಧರ್ಮಸ್ಥಳದ ಮೇಲೆ ಹೊಡೆದ್ರು. SIT ತನಿಖೆ ಮಾಡಿ ಇಡೀ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಸುದ್ದಿ ಹಂಗೆ ಮಾಡಿದ್ರು, ಅಪಪ್ರಚಾರ ಮಾಡಿದ್ರು. ಬುರುಡೆ ವ್ಯಕ್ತಿ ಇವಾಗ ಹೇಳ್ತಿದ್ದಾನೆ ಎಲ್ಲರೂ ಕಾಸು ಕೊಟ್ಟು ನನಗೆ ಪ್ರಚೋದನೆ ಮಾಡಿ ಮಾಡಿಸಿದ್ರು ಅಂತೇಳಿ. ಯಾಕೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲ್ವಾ? SIT ತನಿಖೆ ಮಾಡ್ಬೇಕಾದ್ರೆ ಬುರುಡೆ ಎಲ್ಲಿತ್ತು ಬಂತು ಅಂತೇಳಿ ಬುರುಡೆಯನ್ನು ಒದ್ದು ಒಳಗಡೆ ಹಾಕಿದರೆ ಅವನೇ ಹೇಳ್ತಾ ಇದ್ದ ಸತ್ಯ. ಎಲ್ಲ ಹಿಂದೂ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿ ಅಲ್ಲಿರುವಂಥ ನಂಬಿಕೆಗಳನ್ನು ಹಾಳು ಮಾಡಿ ಇವತ್ತು ನಾವು SIT ತನಿಖೆ ಮಾಡೋದ್ರಿಂದ ಅದು ಕಳಂಕ ಮುಕ್ತವಾಗಿ ಬಂತು ಅಂತೇಳಿ ಬುರುಡೆ ಬಿಡುವಂಥದ್ದನ್ನು ನಿಲ್ಲಿಸ್ಬೇಕು ಕಾಂಗ್ರೆಸ್ನವರು. ಇದಕ್ಕೆಲ್ಲ ಹಿಂದೂ ಧರ್ಮದ ಮೇಲೆ ಸಿದ್ದರಾಮಯ್ಯನವರು ಬಂದಾಗಲಿಂದನೂ ಕೂಡ ಒಂದ್ರ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಬಾನು ಮುಸ್ತಾಕ್ ಅವ್ರನ್ನ ನಾಸ್ತಿಕರನ್ನ ಕರ್ಕೊಂಬಂದು ಬರಗೂರು ರಾಮಚಂದ್ರಪ್ಪನಂತವ್ರನ್ನ ಕರ್ಕೊಂಬಂದು ದೀಪ ಹಚ್ಚಲ್ಲ ನಾನು ಅಂತ ಹೇಳುವಂಥವ್ರನ್ನ ಯಾಕ್ರಿ ಕರ್ಕೊಂಬರ್ತೀರಾ ಸಿದ್ದರಾಮಯ್ಯನವರೇ? ನಿಮ್ಗೇನು ಸಿಗೋದು? ಎಷ್ಟು ಅಂತ ದಾಳಿ ಮಾಡಿಸ್ತೀರಾ? ದೈವ ಭಕ್ತರು ಬಹಳಷ್ಟು ಜನ ಇದ್ದಾರೆ ಅಂತನಾ? ಹೌದು, ದೈವ ಭಕ್ತರು ಯಾರ ನಂಬಿಕೆ ಇರ್ತದೆ. ಮೈಸೂರು ಮಹಾರಾಜರ ಕಾಲದಿಂದ ನಡ್ಕೊಂಬಂದಿರೋ ದಸರಾ ಉತ್ಸವ ನಾಡ ದೇವತೆ ನಾವು ಸಮರ್ಪಣೆ ಮಾಡುವಂಥದ್ದು, ಭಕ್ತಿ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಕ್ತಿಯ ಮೇಲೆ ಒಂದು ದಾಳಿ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಪದೇ ಪದೇ ಮಾಡ್ತಾರೆ. ನಾಡಿನ ಮುಖ್ಯಮಂತ್ರಿಗಳಾಗಿ ಈ ಸರ್ಕಾರ ತೊಲಗಬೇಕು. ಇಂಥ ನಾಸ್ತಿಕರನ್ನ ಇಟ್ಕೊಂಡು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡೋಂಥ ಸಿದ್ದರಾಮಯ್ಯನಿಗೆ ಆ ಚಾಮುಂಡಿ ದೇವಿನೇ ಬಂದು ನೋಡ್ಕೊಳ್ಳಮ್ಮ ಅಂತೇಳಿ ಪೂಜೆ ಮಾಡಿ ಬರ್ತೇವೆ ನಾವು. ಅವ್ರ ವಾದ ಇರೋದೇನು ಅಂತಂದ್ರೆ, ಅವರು ನಮ್ಮ ಸಾಧಕರು ಯಾರು ಗುರ್ತಿಲ್ಲ, ನಾವು ಗುರ್ತಿಸೋಣ ಅನ್ನೋ ಥರ ಹೇಳ್ತಿದ್ದಾರೆ. ಯಾರನ್ನ? ಬಾನು ಮುಸ್ತಾಕ್ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆದಂತ ಅವ್ರನ್ನ ಗುರ್ತಿಸೋಣ ಅಂತ ಅವ್ರು ಹೇಳ್ತಾರೆ. ಯಾವುದೋ ಮಸೀದಿಲಿ ಕರ್ಕೊಂಡೋಗಿ ಗುರ್ಸ್ಲಿ, ಕರ್ಕೊಂಡೋಗಿ ಯಾವುದೋ ಮುಸ್ಲಿಮ್ಸ್ ಇರ್ತಾರಲ್ಲ ಮಸೀದಿಗಳಲ್ಲಿ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ಲಿ, ಯಾವುದೋ ದರ್ಗಾ ಕರ್ಕೊಂಡೋಗಿ ಉದ್ಘಾಟನೆ ಮಾಡಲಿ, ಬೇಡ ಅಂತ ಹೇಳ್ತಾರ? ನಮ್ಮ ಹಿಂದೂ ಧರ್ಮ ರೀ, ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮವನ್ನು ನಮ್ಮ ಮಹರ್ಷಿಗಳು ಇದನ್ನು ನಡೆಸ್ಕೊಂಬಂದಿದ್ದಾರೆ. ಮಹಾರಾಜರು ನಡೆಸ್ಕೊಂಬಂದಿದ್ದಾರೆ 500 ವರ್ಷದಿಂದ. ಅಂಥ ಒಂದು ನಂಬಿಕೆ ವಿಶ್ವಾಸ ಇರುವಂಥ ಹಿಂದೂ ಧರ್ಮದ ಮೇಲೆ ಬಂದು ಈಗ ಮುಸಲ್ಮಾನರು ಮಸೀದಿ ಕರ್ಕೊಂಡೋಗಿ ಯಾರೋ ಹಿಂದೂ ಉದ್ಘಾಟನೆ ಮಾಡಿಸ್ಬಿಡ್ತಾರಾ? ಆಗುತ್ತಾ? ಸಾಧ್ಯನಾ? ಏನು ತಿಳ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ರೀತಿ ಆದರೆ ಜನನೇ ಕಲ್ಲಲು ದಾಳಿ ಮಾಡ್ತಾರೆ ಅಷ್ಟೇ ಸಿದ್ದರಾಮಯ್ಯನ ಮೇಲೆ. ಇದೆಲ್ಲ ನಡೆಯಲ್ಲ ಸಿದ್ದರಾಮಯ್ಯನವ್ರಿಗೆ. ಧನ್ಯವಾದ.